ನಮಸ್ತೆ ಫ್ರೆಂಡ್ಸ್, ಎಲ್ಲ ಆರಾಮಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಬಂದು ಏನಪ್ಪ ವಿಷಯ ಅಂತಂದರೆ, ಕೆಲವರು ಮನಸ್ಸೊಳಗೆ ಪ್ರೀತಿ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ಯಾರಿಗೂ ಹೇಳೋಕ್ಕಾಗಲ್ಲ ಅಂಥ ಒಂದು ಪ್ರೀತಿ ಮಾಡ್ತಾ ಇರ್ತಾರೆ. ಒಳಗೆ ಅವರು ಮನಸ್ಸಲ್ಲಿ ಅವರ ಹೃದಯದಲ್ಲಿ ಒಂದು ಗೂಡೆ ಕೊಟ್ಟಿರ್ತಾರೆ ಅವರು ಇಷ್ಟಪಡುವಂಥ ಹುಡುಗಿಗೋಸ್ಕರ. ಯಾಕಂದರೆ ಅವರು ಬಾಯಿ ಬಿಟ್ಟು ಏನನ್ನೂ ಶೇರ್ ಮಾಡಲ್ಲ, ಎಲ್ಲನೂ ಮನಸ್ಸೊಳಗೆ ಇಟ್ಕೊಂಡಿರ್ತಾರೆ. ಒಟ್ಟಲ್ಲಿ ಕೆಲವರು ಅಂತಾರೆ ಬಾಯಿ ಬಿಟ್ಟು ಹೇಳಿದ್ರೆ ಮಾತ್ರ ಪ್ರೀತಿ, ಬಾಯಿ ಬಿಟ್ಟು ಹೇಳ್ದೋದ್ರೆ ಅದು ಪ್ರೀತಿ ಅಲ್ಲ, ಅವನು ಮೋಸ ಮಾಡ್ತಾಯಿದ್ದಾನೆ, ವಂಚನೆ ಮಾಡ್ತಾಯಿದ್ದಾನೆ, ಅವನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂದ ತಕ್ಷಣ ಕೆಲವರು ಮಾತಾಡಿ ವ್ಯಕ್ತಪಡಿತಾರೆ. ಇನ್ನು ಕೆಲವರು ಮೌನದಲ್ಲೇ ಪ್ರೀತಿ ಮಾಡ್ತಾ ಇರ್ತಾರೆ. ಕೆಲವರು ಏನು ಅಂತಂದರೆ ಏನೂ ಹೇಳ್ಕೊಳ್ಳಲ್ಲ, ನಾನು ನಿನ್ನ ಪ್ರೀತಿ ಮಾಡ್ತಾ ಇರ್ತೀನಿ ಅಂತ ಹೇಳಲ್ಲ, ಒಟ್ಟಲ್ಲಿ ನೀನು ಇಷ್ಟ ಅಂತ ಹೇಳಲ್ಲ. ಮತ್ತು ಹಾಗೆ ಜಾಸ್ತಿ ಅವ್ರಿಗೆ ಪ್ರೀತಿ ಮಾಡೋಕ್ಕೆ ಬರಲ್ಲ, ಒಂಥರ ಮುಜುಗರ ಅಂತ ಅಂದ್ಕೊತಾರೆ. ಆಮೇಲೆ ಅವರ ಒಂದು ಇದೇ ಇರುತ್ತೆ. ಆದರೆ ಮನಸ್ಸೊಳಗೆ ಅವಳನ್ನು ನನ್ನ ದೇವತೆ ಥರನ ಪ್ರೀತಿ ಮಾಡ್ತಾ ಇರ್ತಾರೆ. ಎಷ್ಟು ಪ್ರೀತಿ ಮಾಡ್ತಾ ಇರ್ತಾರೆ ಅಂದರೆ ಅವಳಿಗೆ ಒಂದು ಸಣ್ಣ ನೋವಾಗಲಿಕ್ಕೆ ಬಿಡೋಕ್ಕಿಲ್ಲ. ಅವಳಿಗೊಂಚೂರು ನೋವಾದರೆ ಅವರಿಗೆ ಪ್ರಾಣ ಹೋಗುವಷ್ಟು ನೋವಾಗ್ತಾ ಇರುತ್ತೆ. ಅದನ್ನು ಅವರು ವ್ಯಕ್ತಪಡಿಸಲ್ಲ. ಅವಳು ಕಷ್ಟ ದಿನಗಳ ಜೊತೆಗೆ ನಿಂತ್ಕೊಳ್ಳೋದು, ಅವಳು ಗೌರವ ಕೊಡುವಂಥದ್ದು, ಅವಳು ಮಾಡುವಂಥ ಕೆಲಸಗಳಿಗೆ ಜೊತೆಗೆ ನಿಂತ್ಕೊಳ್ಳುವಂಥದ್ದು. ಆಮೇಲೆ ಅವಳನ್ನ ಎಲ್ಲೂ ತಲೆ ತೆಗಿಸ್ತೆ ಅಂತ ಹೇಳ್ಬಾರ್ದು. ಯಾರು ಅವಳ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ, ಯಾಕಂದರೆ ಸೈಲೆಂಟಾಗಿರುವಂಥ ವ್ಯಕ್ತಿ, ಪ್ರೀತಿ ಮಾಡುವಂಥ ವ್ಯಕ್ತಿ, ಯಾರಾದ್ರೂ ಅವಳು ಇಷ್ಟಪಡೋ ಹುಡುಗಿಗೆ ಏನಾರು ಅಂದರು ಅಂದರೆ ಅಟೋಮ್ ಬಾಂಬ್ ಥರ ಸಿಡಿತಾರೆ ನೋಡ್ರಿ. ಆ ಕೋಪ ಎಲ್ಲೂ ನೋಡೋಕ್ಕೂ ಆಗಲ್ಲ ಅಷ್ಟು. ಯಾಕಂದರೆ ಅವ್ರು ಎಷ್ಟು ಸಾಫ್ಟಾಗಿರ್ತಾರೋ ಅಷ್ಟೇ ಒಂದೊಂದು ಟೈಮಲ್ಲಿ ಮಾತುಗಳು ಹಿಡ್ತ ಮಾಡಿಬಿಡ್ತಾರೆ. ಅಂದರೆ ಪ್ರೀತಿ ಮಾಡೋ ಹುಡುಗಿನ ತುಂಬ ಜೋಪಾನವಾಗಿ ನೋಡ್ತಾ ಇರ್ತಾರೆ. ಅವಳು ಯಾರ ಜೊತೆ ಮಾತಾಡೋಕ್ಕೆ ಇಷ್ಟಪಡಲ್ಲ. ಆಮೇಲೆ ಅವಳನ್ನು ಅವ್ರು ಮಾತ್ರ ಇಷ್ಟಪಡಬೇಕು. ಅವಳಿಗೆ ಯಾರು ಎಲ್ಲಿ ಅವಳನ್ನ ಕೆಟ್ಟ ದೃಷ್ಟಿ ನೋಡ್ತಾ ಇರ್ತಾರೋ, ಅವಳ ಒಂದು ಗೌರವ ಎಲ್ಲಿ ಕಡಿಮೆ ಆಗ್ತಾ ಇರುತ್ತೋ ಅಂತ ಪ್ರತಿಯೊಂದು ಹೆಜ್ಜೆಲ್ಲೂ ಅವಳ ಮೂಮೆಂಟ್ಗಳನ್ನ ಇದು ಮಾಡ್ತಾ ಇರುವಂಥದ್ದು. ಮತ್ತು ಅವಳಿಗೆ ಏನು ಬೇಕು ಬೇಡ ಅಂಥದ್ದು, ಅವಳಿಗೆ ಏನು ಇಷ್ಟ ಅಂತ ಅರ್ಥ ಮಾಡ್ಕೊಂಡು ತಂದುಕೊಡುವಂಥದ್ದು. ಯಾಕಂದರೆ ಅವರು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ. ಅಂದರೆ ಮನಸ್ಸೊಳಗೆ ಬೆಟ್ಟದಷ್ಟು ಪ್ರೀತಿ ಇಟ್ಟಿರುತ್ತೆ. ನಾವೇನು ಮಾಡ್ತೀವಿ ಅಂದರೆ ಅವ್ರು ಜಾಸ್ತಿ ಮಾತಾಡೋದು ನೋಡ್ಬಿಟ್ಟು ನನ್ನ ಮೇಲೆ ಇಷ್ಟ ಇಲ್ಲ, ಅವ್ರಿಗೆ ಜಾಸ್ತಿ ಮಾತಾಡೋದಿಲ್ಲ, ನನ್ನ ಜೊತೆ ಟೈಮ್ ಕೊಡೋಲ್ಲ. ಒಟ್ಟು ಟೈಮ್ ಕೊಡ್ತಾರೆ, ಅಂದರೆ ನಾವು 100 ಮಾತಾಡಿದ್ರೆ ಅವ್ರು ಮಾತಾಡೋದೇ ಒಂದೇ ಒಂದು ಮಾತು, ಅದು ತೂಕವಾಗಿರುತ್ತೆ ಅವ್ರ ಮಾತುಗಳು. ನಾವಂತೂ ಒಟ ಈಗ ನಮ್ಮ ಮನೆಯಲ್ಲೇ ನೋಡಿ, ನಾನು ಸಿಕ್ಕಾಬಟ್ಟೆ ಒಟ ಅಂತ ಮಾಡ್ತೀನಿ. ಆದರೆ ನಮ್ಮ ಮನೆಯವರು ಒಂದೇ ಮಾತು ಫ್ರೆಂಡ್ಸ್. ನಾನು 100 ಮಾತಾಡಿದ್ರೆ ಅವ್ರು ಮಾತಾಡೋದು ಒಂದೋ ಅಥವಾ 2. ಅಮ್ಮಷ್ಟು ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೂ ಅಷ್ಟೇ ನಾನೇ ಸುಮ್ಮನೆ ಒಟ ಅಂತ ಬಾಯಿ ಬಿಡ್ಕೊಂಡು ಹೋಗ್ತಾ ಇರ್ತೀನಿ. ಆ ಯಪ್ಪನಿಂದ ಒಂದೇ ಒಂದು ವಾಯ್ಸು ಈಗಲ್ಲ ಹೀಗೆ ಅಂತ ಇದು ಮಾಡೋದು. ನಮ್ಮಿಬ್ರಿಗೂ ಜಗಳ ಅದೇ ವಿಷಯದಲ್ಲಿ. ಆದರೆ ಬೆಟ್ಟದಷ್ಟು ಪ್ರೀತಿ ಇದೆ ನನ್ನ ಮೇಲೆ. ನನಗೇನೇ ಒಂಚೂರು ನೋವಾದರೂ ತಡ್ಕೊಳ್ಳಲ್ಲ ಜೀವ ಅದು. ಆದರೆ ಎಲ್ಗಾರ ಹೊರಗಡೆ ಹೋಗಲಿ ಫ್ರೆಂಡ್ಸ್, ಮಾತೇ ಆಡಲ್ಲ. ಒಟ್ಟಲ್ಲಿ ನನಗೆ ಜೊತೇಲಿ ಹೋಗ್ಬೇಕಾದ್ರೂ ಜಗಳನೇ. ಎಲ್ಲಿ ಕರ್ಕೊಂಡು ಹೋದ್ರೂ ಒಂದು ಮಾತಾಡಲ್ಲ, ಒಂದು ಕತೆ ಆಡಲ್ಲ. ಒಟ್ಟಲ್ಲಿ ಒಂಥರ ರೊಮ್ಯಾಂಟಿಕ್ ಆಗಿಲ್ಲ ನೀನು ಅಂತ ಕೂಡ ಅದೇ ಜಗಳ. ನಾವು ಒಟ್ಟಲ್ಲಿ ಮಾತಾಡಬೇಕು ಅನ್ನಿಸ್ತದೆ ನನಗೇನಂದರೆ ಒಟ ಅನ್ನೋ ಕ್ಯಾಟಗರಿ ನಾನು. ಆದರೆ ನಮ್ಮ ಮನೆಯವರು ಮಾತಾಡೋಕ್ಕೆ ಅಳ್ತಾರೆ. ಮನೇಲಿ ಬಂದು ಅಷ್ಟೇ ನಾನು ಎಷ್ಟು ಜಗಳ ಮಾಡಿ ಎಷ್ಟು ಇದು ಮಾಡ್ತೀನೋ, ಆದರೆ ನಾನು ಅಷ್ಟೊಂದು ಬೈಲಿ ಜಗಳ ಆಡಲಿ ಅಷ್ಟೊಂದು ಮಾಡಿದ್ರೂ ಆ ಮನುಷ್ಯ ಕೋಪನೇ ಮಾಡ್ಕೊಳ್ಳಲ್ಲ. ಹ್ಞೂ ಅಂತ 2 ಮಾತು ಅಷ್ಟೇ, ಮುಗಿದೋಯ್ತು. ಎಲ್ಲ ಹೋಗಿ ಸುಮ್ಮನೆ ಮಲ್ಕೊಂಬಿಡುತ್ತೆ. ಮಾತಿಲ್ಲ, ಕತೆ ಇಲ್ಲ, ಏನಿಲ್ಲ. ಮತ್ತೆ ಬೆಳಿಗ್ಗೆ ಆದ ತಕ್ಷಣ ತಾನೇ ಮಾತಾಡ್ಸ್ಕೊಂಬರುತ್ತೆ ಅಷ್ಟೇ. ಏನೋ ಪೇಚ್ಕೊ ನೀನು ಅಂದ್ಬಿಟ್ಟು ಬಿಟ್ಬಿಡುತ್ತೆ. ನಾನು ಲಬ ಅಂತ ಬಾಯಿ ಬಡ್ಕೊಂಡು ಸಾಕಾಗಿ ನಾನೇ ಹೊತ್ತು ಕರೆದು ರಂಪಾಗಿ ನಾನು ಹೊತ್ರೂ ಸಮಾಧಾನ ಮಾಡಲ್ಲ. ಒಟ್ಟಲ್ಲಿ ಏನಕ್ಕಂದ್ರೆ ಏನಿಲ್ಲ. ಅಂದರೆ ನನಗೇನಾರು ಒಂಚೂರು ಹುಷಾರು ತಪ್ಪಿದೆ, ಆಮೇಲೆ ಏನಾದ್ರು ಒಂಚೂರು ನನಗೆ ಆರೋಗ್ಯದಲ್ಲಿ ಏರುಪೇರು ಆಯಿತು, ಒಂದು ಕೈ ಸುಟ್ಕೊಂಡು ಒಂದೇನಾದ್ರು ಮನ್ಸಿಗೆ ನೋವು ತೊಗೊಂಡ್ರು ಮತ್ತು ತನಗೆ ನೋವಾಗುವಷ್ಟು ಫೀಲಿಂಗ್ ಆಗುತ್ತೆ. ಎಷ್ಟು ನಾನು ಅಳ್ತಾ ಇದ್ದರೆ ಆ ಯಪ್ಪನಿಗೆ ಊಟ ತಿಂಡಿ ಎಲ್ಲನೂ ಬಿಟ್ಬಿಟ್ಟು ನನಗೋಸ್ಕರನೇ ಹತ್ಬಿಡ್ತದೆ. ಅಂದರೆ ಅವ್ರು ಅಳುವಂಥದ್ದು ಯಾರಿಗೂ ಕಾಣಿಸಲ್ಲ, ಅವ್ರಿಗೆ ನೋವಾಗುವಂಥದ್ದು ಯಾರಿಗೂ ಕಾಣಿಸಲ್ಲ, ಅಷ್ಟು ಪ್ರೀತಿ ಮಾಡ್ತಾಯಿರ್ತಾರೆ. ಆದರೆ ನಮಗೇನು ಅಂದರೆ ಅವ್ರ ಪ್ರೀತಿನ ವ್ಯಕ್ತಪಡಿಸ್ಬೇಕು, ನಮ್ಮ ಮುಂದೆ ಶೇರ್ ಮಾಡ್ಕೋಬೇಕು, ನಮ್ಗೆ ಹೇಳ್ಬೇಕು, ಅವರು ಎಲ್ಲನೂ ನಮ್ಮಂಗೆ ಒಟ ಅಂತ ಮಾತಾಡಬೇಕು ಅಂತ ಅನ್ಕೋತೀವಿ. ಕೆಲವೊಬ್ಬರ ಗಂಡು ಮಕ್ಕಳು ಸ್ವಭಾವ ಯಾವ ಥರ ಅಂದರೆ ಒಳಗೆ ಅವರು ನಮ್ಮನ್ನು ಬೆಟ್ಟದಷ್ಟು ಪ್ರೀತಿ ಮಾಡ್ತಾ ಇರ್ತಾರೆ, ನಮಗೆ ಬೆಟ್ಟದಷ್ಟು ಕಾಳಜಿ ಗೌರವ ಪ್ರತಿಯೊಂದು ಕೊಡ್ತಾ ಇರ್ತಾರೆ. ಆಮೇಲೆ ಯಾರ ಮುಂದೆ ನಮಗೆ ತಲೆ ತೆಗೆಸುವಂಥ ಕೆಲಸ ಮಾಡಲ್ಲ. ಕಷ್ಟನ
ಕಷ್ಟನೋ ಸುಖನೋ ನಮ್ಮ ಹೆಂಡ್ತಿರಿಗೋಸ್ಕರ ನಮ್ಮ ಲವರ್ಗೋಸ್ಕರ ಬದುಕಬೇಕು ಅಂತ ಎಷ್ಟೋ ಜನ ಇರ್ತಾರೆ. ಕೆಲವೊಬ್ರದ್ದು ಒಂದೊಂಥರ ಸ್ವಭಾವ ಇರುತ್ತೆ. ಆದರೆ ನಾನು ಅದೇ ಹೇಳೋದು, ನಮಗೇನು ಅಂದರೆ ನಾವು ಮಾತಾಡಿ ರೂಢಿ ಇರುತ್ತಲ್ಲ, ನಮ್ಮ ಹಂಗೆ ಮಾತಾಡಬೇಕು ಅಂತ ಅಂದ್ಕೋತೀವಿ. ಆದರೆ ಕೆಲವರು ಒಬ್ಬೊಬ್ರದ್ದು ಒಂದೊಂದು ಥರ ಸ್ವಭಾವ ಇರುತ್ತೆ. ಹಾಗೆ ನಮ್ಮ ಮನೇಲೂ ಅದೇ ಥರ. ನಾನು ಎಷ್ಟೇ ಮಾತಾಡ್ತಾ ಇರಲಿ ಆ ಕಿವಿನೇ ಕೊಡಲ್ಲ ಫ್ರೆಂಡ್ಸ್. ಪೇಚಾಡ್ಕೊ ಏನಾರ ಅಂದರೆ ಸಾಕು, ತಲೆ ಸ್ಕ್ರೂ ಲೂಸ್ ಆಗಿದೆ ಅವಳಿಗೆ, ಅದಕ್ಕೆ ಮಾತಾಡ್ಕೋತಾಳೆ ಅಂದ್ಬಿಟ್ಟು ಮಗಳಿಗೆ ಹೇಳ್ಬಿಟ್ಟು ಎದ್ದೋಗುತ್ತೆ. ಏನೋ ಪೇಚಾಡ್ಕೊಳ್ಳಿ ಬಿಡು, ಪೇಚ್ಕೊಳ್ಳುತ್ತೆ, ಅದು ಲೂಸು ಅದು ಅಂತ ಅಂದ್ಕೊಂಡು ನನ್ನೇ ಲೂಸ್ ಮಾಡಾಕ್ಬಿಡ್ತಾರೆ ನಮ್ಮ ಮನೇಲಿ ಅಷ್ಟು. ಆದರೆ ನನಗೇನಾದ್ರು ಒಂಚೂರು ಆಯಿತು ಅಂದರೆ ಮನಸ್ಸು ತಡಬಡಿಯಲ್ಲ. ಅಯ್ಯೋ ಏನಾಯಿತು ಅದೇ ಕೊರಗಲ್ಲಿರುತ್ತೆ. ಬೆಳಗ್ಗೆ ಆಯಿತು, ಮಧ್ಯಾಹ್ನ ಆಯಿತು, ಸಂಜೆ ಆಯಿತು, ಏನಾಯಿತು, ಆರೋಗ್ಯಕ್ಕಿದೆಯಾ, ತಿಂದ ಉಂಡ, ಯೋಚನೆ ಮಾಡಬೇಡ, ಟೆನ್ಷನ್ ತೊಗೊಬೇಡ. ಎಷ್ಟು ಅಂದರೆ ಯಾರು ತೋರಿಸ್ತಾ ಇರೋದು ಒಂದೇ ಸಲ ತೋರ್ಸೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇದು ಗಂಡಸರದ್ದು ಒಬ್ಬೊಬ್ರದ್ದು ಸ್ವಭಾವ ಫ್ರೆಂಡ್ಸ್. ಹಾಗಾಗಿ ಮನಸ್ಸೊಳಗೆ ಪ್ರೀತಿ ಮಾಡೋರಿಗೆ ನಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ನಾವು ತಪ್ಪು ತಿಳ್ಕೊಬಾರ್ದು. ಯಾಕಂದರೆ ಅವರು ಪ್ರೀತಿ ಬರೋದು ಯಾವಾಗ ಅಂದರೆ ನಮಗೇನಾರು ನೋವಾಗುತ್ತೆ ನೋಡ್ರಿ, ಆ ನೋವಾದಾಗಲೇ ಅವರ ಪ್ರೀತಿ ಕಾಳಜಿ ನಮಗೆ ಗೊತ್ತಾಗೋದು. ಅಲ್ಲಿವರೆಗೂ ನಮಗೆ ಅವ್ರ ಪ್ರೀತಿ ಕಾಳಜಿ ಗೊತ್ತಾಗಲ್ಲ. ಸುಮ್ಮನೆ ಬೈತಾ ಇರ್ತೀವಿ, ನಮ್ಮ ನೋವನ್ನ ಅರ್ಥ ಮಾಡ್ಕೊಳ್ಳೋದ, ನಮ್ಮ ಕಷ್ಟನ ಅರ್ಥ ಮಾಡ್ಕೊಳ್ಳೋದ ಅಂತ ಸುಮ್ಮನೆ ಹೊಟ ಅಂತ ನಾವು ಹೆಣ್ಮಕ್ಳು ಪೇಚ್ತಾ ಇರ್ತೀವಿ ಅಷ್ಟೇ. ನಮ್ಗೆ ಗೊತ್ತಿರೋದು ಏನು ಗೊತ್ತಾ, ಪೇಚೋದಷ್ಟೇ ಬಿಟ್ಟು ತಾಳ್ಮೆ ಕೂತ್ಕೊಂಡು ಯೋಚನೆ ಮಾಡೋಷ್ಟು ಬುದ್ಧಿವಂತರಂತೂ ನಾವು ಹೆಣ್ಮಕ್ಳು ಅಲ್ಲಕ್ಕೆ ಅಲ್ಲ ಬಿಡಿ. ಎಲ್ಲ ಹೆಣ್ಮಕ್ಳು ಅಷ್ಟೇ ಅಲ್ವಾ, ನಿಜ ಅಲ್ವಾ? ನಾವು ಹೆಣ್ಮಕ್ಳೇ ಅಷ್ಟೇ. ಒಳ್ಳೆ ತಾಳ್ಮೆಯಿಂದ ಕೂತ್ಕೊಳ್ಳೋದು ಏನಿಲ್ಲ, ಒಟ ಅಂತ ಬಾಯಿ ಸಿಕ್ಕೈತೆ ಅಂತ ಸುಮ್ಮನೆ ಮಾತಾಡ್ಬಿಡ್ತೀವಿ. ಅದಕ್ಕೆ ಅರ್ಥನೂ ಇರಲ್ಲ, ಏನೂ ಇರಲ್ಲ ಫ್ರೆಂಡ್ಸ್. ಅಂದರೆ ಮಾತಾಡ್ತೀವಿ ಅಷ್ಟೇ. ಅದೇ ನಮ್ಮ ಬುದ್ಧಿಗಳು, ಏನೂ ಮಾಡೋಕ್ಕಾಗಲ್ಲ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮಲ್ಲಿ ಯಾರು ಈ ಥರ ಮನಸ್ಸೊಳಗೆ ಪ್ರೀತಿ ಮಾಡುವಂಥ ವ್ಯಕ್ತಿ ಯಾರು ಇದ್ದಾರಾ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬರ್ ಮಾಡಿಕೊಂಡು ಫುಲ್ ವಿಡಿಯೋ ವಾಚ್ ಮಾಡಿ. ಏನಷ್ಟು ಇಷ್ಟು ಒಂದು ಒಟ ಅಂತ ಮಾತಾಡ್ಬಿಟ್ಲು ಅಂತ ನಾನು ಮಾತಾಡೋದೇ ಹಿಂಗೆ ಫ್ರೆಂಡ್ಸ್. ಒಟ ಅಂತ ಅನ್ಕೋತೀನಿ, ನಮ್ಮ ಮನೆಯವ್ರ ಕೈಲಿ ಲೂಸು ಅಂತ ಅನ್ನಿಸ್ಕೋತೀನಿ.